ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ವೈರಲ್ ಆಗಿರುವಂಥ ಸ್ನ್ಯಾಕ್ ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು, ಮಕ್ಕಳಿಗೂ ಅಷ್ಟೇ ತುಂಬಾ ಇಷ್ಟ ಆಗುತ್ತೆ. ಕಾರ್ನ್ ರೆಸಿಪಿ. ಒಮ್ಮೆ ಈ ಥರ ಸ್ನ್ಯಾಕ್ಸ್ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಅವರು ಇಷ್ಟಪಟ್ಟು ತಿಂತಾರೆ, ಹಾಗೆ ದೊಡ್ಡವರು ಸಹ ಇಷ್ಟಪಡ್ತಾರೆ. ಇದನ್ನು ಮಾಡ್ಕೊಳ್ಳೋದಕ್ಕೆ ಕೆಲವೇ ಐಟಮ್ಸ್ ಬೇಕಾಗಿರುತ್ತೆ, ಮನೇಲಿ ಇದ್ದೇ ಇರುತ್ತೆ. ಆ ಐಟಮ್ಸ್ನ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಬೋದು. ಯಾರೆಲ್ಲ ವಿಡಿಯೋ ಪೂರ್ತಿ ನೋಡಿಲ್ಲ, ವಿಡಿಯೋ ಪೂರ್ತಿ ನೋಡಿ, ಹಾಗೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಬೇರೆ ಯಾವ ರೆಸಿಪಿ ಬೇಕು ಅಂತ. ಇಲ್ಲಿ ನಾನು 2 ಜೋಳನ ಈ ಥರ ಕಟ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಸ್ಟೀಮ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ನಾನು ನೀರಲ್ಲಿ ಹಾಕಿ ಬೇಯಿಸ್ತಾ ಇಲ್ಲ, ಸ್ಟೀಮ್ ಮಾಡ್ಕೊಳ್ಳಿ. ಸ್ಟೀಮ್ ಮಾಡೋದ್ರಿಂದ ಅದರದ್ದು ಏನು ಪೋಷಕಾಂಶ ಇರುತ್ತೆ ಹಾಗೆ ಉಳಿಯುತ್ತೆ. ನಾವು ಪೂರ್ತಿ ಹಾಗೆ ಬೇಯಿಸಿ ನೀರು ಚೆಲ್ಬಿಡ್ತೀವಿ, ಆ ಥರ ಮಾಡಿಬಿಡಿ. ಇಲ್ಲಿ 1 ಸ್ಪೂನ್ನಷ್ಟು ಬೆಣ್ಣೆನ ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀನಿ. 1ರಿಂದ 2 ಸ್ಪೂನ್ ಹಾಕ್ಕೊಳ್ಳಿ, ಸಾಕಾಗುತ್ತೆ. ನಂತರ ಇಲ್ಲಿ 15 ರೂಪಾಯಿದು ಟೊಮೆಟೊ ಸಾಸ್ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಷ್ಟು ಪೂರ್ತಿ ಬೇಕಾಗುತ್ತೆ, ಒಂದು 100 ಗ್ರಾಮಷ್ಟು ಇರುತ್ತೆ. ಅಲ್ಲಿ ಇದನ್ನು ಹಾಕ್ಕೊಂಡು ನಂತರ ಇದಕ್ಕೆ 1 ಸ್ಪೂನ್ನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳೋಣ. ಹಾಗೆ ಆರಿಗ್ಯಾನೋ ಅಷ್ಟೇ 1 ಸ್ಪೂನ್ನಷ್ಟು ಹಾಕ್ಕೊಳ್ಬೇಕಾಗುತ್ತೆ. ನೀವು ಈ ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿದಾಗ ಅದು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗ್ಯಾನೋ ಪ್ಯಾಕೆಟ್ಸ್ ಬಂದೇ ಇರುತ್ತೆ, ಅದನ್ನು ಸಹ ಯೂಸ್ ಮಾಡ್ಕೊಳ್ಬೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಖಾರದ ಪುಡಿ. ಮಕ್ಕಳು ಖಾರ ಕಡಿಮೆ ತಿಂತಾರೆ ಅನ್ನೋರಾದರೆ ಖಾರನ ಸ್ಕಿಪ್ ಮಾಡಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಬಟ್ ಖಾರ ಎಲ್ಲ ಹಾಕಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನಂತರ ಇದನ್ನು ಲೋ ಫ್ಲೇಮಲ್ಲೇ ಈ ಥರ 1 ನಿಮಿಷ ಅಷ್ಟೇ ಈ ಥರ ಫ್ರೈ ಮಾಡಿ, ನಂತರ ನೋಡಿ ಈ ಥರ ಜೋಳ ಬೇಯಿಸಿಟ್ಕೊಂಡಿದ್ವಲ್ಲ, ಸ್ಟೀಮ್ ಮಾಡಿರೋಂಥ ಜೋಳನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಇದು ಆ್ಯಕ್ಚುಲಿ ವೈರಲ್ ಆಗಿರೋ ಶಾರ್ಟ್ಸಿಂದು. ಇದನ್ನು ನಾನು ಡೀಟೇಲ್ಡಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಈ ಸ್ನ್ಯಾಕ್ ರೆಸಿಪಿನ. ಮಕ್ಕಳಿಗೆ ಹಾಗೆ ಜೋಳ ಕೊಟ್ಟರೆ ತಿನ್ನೋದಿಲ್ಲ, ಈ ಥರ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಏನಿಲ್ಲ, ಈಗ ಒಂದು ಟೂತ್ ಪಿಕ್ನ ಇನ್ಸರ್ಟ್ ಮಾಡಿದ್ರೆ ಆಯಿತು. ನೋಡಿ, ಇಲ್ಲಿ ಟೂತ್ ಪಿಕ್ನ ಇನ್ಸರ್ಟ್ ಮಾಡಿ ಈ ಥರ ಕೊಟ್ಟರೆ ಆಯಿತು. ಅವ್ರಿಗೆ ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ, ಹಾಗೆ ಖುಷಿಯಾಗೂ ಸಹ ತಿಂತಾರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.